ಮರಣವನೊಲ್ಲೆ ಜನನವನೊಲ್ಲೆ ದುರಿತ ಸಂಸಾರ ಕೋಟಲೆಯಲ್ಲ ನಾನೊಲ್ಲೆ. ಕರುಣದಿ ಕರುಗಳ ಕಾಯ್ದ ಗೋವಳನ ಚರಣ ಕಮಲವ ಸ್ಮರಣೆಯೊಳಿರಿ ಸೆನ್ನ. ಆಡಿದರೆ ಹಾಡಿದಾಗಿರಬೇಕು, ಹಾಡಿದರೆ ಆಡಿದಾಗಿರಬೇಕು. ಇದು ನಮ್ಮ ಕಾರಂತರ ಮಾತು. ಎಷ್ಟು ಚಂದ ಅಲ್ವಾ? ಪ್ರೇಮ ಅವರೊಡನೆ ವಿವಾಹವಾದ ನಂತರ ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪದವಿಯನ್ನು ಪಡೆಯುತ್ತಾರೆ. ಅಲ್ಲದೆ ಕೆಲ ವರ್ಷಗಳ ಕಾಲ ನಾಟಕ ತರಬೇತುದಾರರಾಗಿ ಕೆಲಸ ಮಾಡುತ್ತಾರೆ. ಬೆಂಗಳೂರು ನಗರ ಕಲಾವಿದರು ಅಂದರೆ ಬೆನಕ ಎಂಬ ಕಲಾ ತಂಡವನ್ನು ಸ್ಥಾಪಿಸ್ತಾರೆ. ಇಲ್ಲಿ ಹಲವಾರು ನಾಟಕಗಳ ನಿರ್ದೇಶನವನ್ನು ಸಹ ಮಾಡ್ತಾರೆ. ನಾಟಕಗಳು ಮಾತ್ರವಲ್ಲದೆ ಚಲನಚಿತ್ರಗಳ ನಿರ್ದೇಶನದಲ್ಲಿಯೂ ಸಹ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಕಾರಂತರ ನಾಟಕಗಳೆಂದರೆ ಅದು ಸಂಗೀತದ, ಸಾಹಿತ್ಯದ, ನೃತ್ಯದ ಹಾಗೂ ವಿಭಿನ್ನ ರಂಗತಂತ್ರಗಳ ಸಮ್ಮಿಲನವಾಗಿರುತ್ತದೆ. ಇವರು ದಾಸ ಸಾಹಿತ್ಯವನ್ನು ಸಹ ತಮ್ಮ ನಾಟಕಗಳಲ್ಲಿ ಅಳವಡಿಸಿಕೊಂಡಿದೆ. ಇವರ ಪ್ರಮುಖ ನಾಟಕಗಳೆಂದರೆ ಸತ್ತವರ ನೆರಳು, ಜೋಕುಮಾರಸ್ವಾಮಿ, ಹಯವದನ, ಗೋಕುಲ ನಿರ್ಗಮನ ಮತ್ತು ಮುಂತಾದವುಗಳು. ಸುಮಾರು 100ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿರುವ ಕಾರಂತರಿಗೆ ಪದ್ಮಶ್ರೀ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಇನ್ನು ಹಲವಾರು ಪುರಸ್ಕಾರಗಳು ಸಂದಿವೆ. ಸರ್ಕಾರದ ಮೊದಲ ರೆಪರ್ಟರಿಯಾಗಿರುವ ರಂಗಾಯಣದ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಹೀಗೆ ರಂಗಭೂಮಿಗೆ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸಿದ ಬಿ ಕಾರಂತರು ಸದಾ ಸ್ಮರಣೀಯರು.